ನಾವು ಯಾಕೆ ಈ ಕನ್ನಡ ರಾಜ್ಯೋತ್ಸವವನ್ನು ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಅಂದರೆ, ಈಗ ಸಮಾಜದಲ್ಲಿ ಬರೀ ಒಡೆಯುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾರಾದರೂ ಈಗ ಹಬ್ಬ ಮಾಡಿದರೆ ಜಾತಿಗೊಂದು ಹಬ್ಬ, ಧರ್ಮಕ್ಕೊಂದು ಹಬ್ಬ. ನಾವು ಈದ್ ಮಿಲಾದ್ ಮಾಡಿದರೆ ಬೇರೆ ನಮ್ಮ ಜೊತೆಗೆ ಬರೋಲ್ಲ. ವಾಲ್ಮೀಕಿ ಜಯಂತಿ ಮಾಡಿದರೆ ನಾಯಕರು ಬಿಟ್ಟು ಬೇರೆ ಇರಲ್ಲ. ಕನಕ ಜಯಂತಿ ಮಾಡಿದರೆ ಕುರುಬರು ಬಿಟ್ಟು ಬೇರೆ ಇರಲ್ಲ. ಅಂಬೇಡ್ಕರ್ ಜಯಂತಿ ಮಾಡಿದರೆ ದಲಿತರು ಬಿಟ್ಟು ಬೇರೆ ಇರಲ್ಲ. ಏನು ಮಾಡಬೇಕು ಇದಕ್ಕೆಲ್ಲ ಅಂತಂದೇಳಿ ನಾನು ನಮ್ಮ ಮಂತ್ರಿಗಳಾದ ಎಸ್ ಮಲ್ಲಿಕಾರ್ಜುನರ ಹತ್ರ ಚರ್ಚೆ ಮಾಡಿ, ಶಾಮನೂರು ಶಿವಶಂಕರಪ್ಪನವರ ಮಾರ್ಗದರ್ಶನದಲ್ಲಿ ಜನ ಒಂದುಗೂಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಜನ ಹೆಂಗೆ ಒಂದುಗೂಡ್ತಾರೆ, ತಮ್ಮ ಧರ್ಮಗಳ ಎಲ್ಲೆಯನ್ನು ಮೀರಿ, ಜಾತಿಗಳ ಎಲ್ಲೆಯನ್ನು ಮೀರಿ ಜನ ಸೇರಬೇಕು ಅಂತ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಾವಾದರೂ ಇಷ್ಟಪಟ್ವಿ. ನನಗೊಂದು ಮೇಯರ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ರವರು. ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಈ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು. ಕನ್ನಡ ಭಾಷೆಗೆ ಮಾತ್ರ ಈ ರಾಜ್ಯದಲ್ಲಿ ಕೋಮು ದ್ವೇಷವನ್ನು ತಡೆಯುವ ಶಕ್ತಿ ಇದೆ ಅಂತಂದೇಳಿ ನಂದಾದರೂ ಅನಿಸಿಕೆ. ಕನ್ನಡ ಭಾಷೆಯಿಂದ ಈ ರಾಜ್ಯದಲ್ಲಿ ಸೌಹಾರ್ದತೆಯನ್ನು ಬೆಳೆಸಬೇಕು. ಕನ್ನಡ ಭಾಷೆ ಮೂಲಕ ನಾವೆಲ್ಲರೂ ಅಣ್ತಮ್ಮಂದಿರಾಗಿ ಬಾಳಬೇಕು ಅಂತಂದೇಳಿ ನಾವೇಳಿ ಎಸ್ ಮಲ್ಲಿಕಾರ್ಜುನ ಅವರಿಗೆ ಹೇಳಿದ್ವಿ. ಬಜೆಟ್ ನೀನು ಮಾಡು, ನಾನು ಇದ್ದೀನಿ ಅಂತಂದೇಳಿ ಅವರು ಧೈರ್ಯ ಕೊಟ್ಟರು. ಅವ್ರ ಧೈರ್ಯದಿಂದ ನಾವಾದ್ರೂ ಈ ಕಾರ್ಯಕ್ರಮ ಮಾಡಿದ್ದೀವಿ. ಯಾವುದೇ ಧರ್ಮಗಳು ಯಾರಿಗೂ ಹೊಡೆ ಅನ್ನೋದಿಲ್ಲ, ಯಾರಿಗೂ ಬಡಿ ಅನ್ನೋದಿಲ್ಲ. ಎಲ್ಲ ಕಾಲದ ಪ್ರವಾದಿಗಳು, ದಾರ್ಶನಿಕರು, ಸಮಾಜ ಸುಧಾರಕರು ಎಲ್ಲ ಅವರವರ ಭಾಷೆಯಲ್ಲಿ, ಅವರು ಎಲ್ಲಿ ಹುಟ್ಟಿದ್ರು ಆ ಭಾಷೆಯಲ್ಲಿ ಆ ಜನಕ್ಕೆ ಬುದ್ಧಿವಾದ ಹೇಳಿದರು. ಪ್ರವಾದಿಯವರು ಅಲ್ಲಿ ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ, ಹೇಳಕ್ಕೆ ಸಾಧ್ಯ ಇದ್ದಿಲ್ಲ. ಅದೇ ರೀತಿ ಬಸವಣ್ಣವರು ಹೋಗಿ ಅರೇಬಿಕ್ನಲ್ಲಿ ಅವರು ತಮ್ಮ ಸಿದ್ಧಾಂತಗಳನ್ನು, ತಮ್ಮ ಬುದ್ಧಿವಾದವನ್ನು ಜನತೆಗೆ ಹೇಳೋಕ್ಕಾಗ್ತಿದ್ದಿಲ್ಲ. ಅದೇ ರೀತಿ ತಿರುವಳ್ಳೂರವರು ಬಂದು ತಮಿಳುನಾಡಿನಲ್ಲಿ ಕನ್ನಡದಲ್ಲಿ ಬುದ್ಧಿ ಹೇಳಿದರೆ ಯಾರಾದರೂ ಕೇಳ್ತಿದ್ರ? ಇಲ್ಲ. ಅದಕ್ಕಿಂತ ಯಾವ ಭಾಷೆಗಳು ಜನಜನಿತವಾಗಿದ್ವು, ಯಾವ ಭಾಷೆಗಳು ಜನರ ಹೃದಯಗಳನ್ನು ಮುಟ್ತಿದ್ವು, ಯಾವ ಭಾಷೆ ಜನರ ಆಡು ಭಾಷೆಯಾಗಿತ್ತು, ಆ ಭಾಷೆಯಲ್ಲಿ ಆ ಕಾಲದ ಜನರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅರೇಬಿಯ ಭಾಷೆಯಲ್ಲಿ ಹೇಳಿದರು, ಅದನ್ನೇ ಹೇಳಿದ್ದಾರೆ. ಕನ್ನಡದಲ್ಲಿ ಬಸವಣ್ಣವರು ಹೇಳಿದ್ದಾರೆ, ಅದನ್ನು ಹೇಳಿದ್ದಾರೆ. ತಿರುವಳ್ಳವರು ಅದೇ ಹೇಳಿದ್ದಾರೆ. ಮಹಾತ್ಮ ಬುದ್ಧರವರು ಅದೇ ಹೇಳಿದ್ದಾರೆ. ಅದನ್ನೆಲ್ಲ ಸೇರಿ ಇದೆಲ್ಲರ ಸಾರಾಂಶವನ್ನು ಒಂದು ಪುಸ್ತಕದಲ್ಲಿ ಇಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಂಬೇಡ್ಕರ್ ಅಂತಂದೇಳಿ ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲ ಧರ್ಮಗಳ ಒಳ್ಳೆಯದು, ಎಲ್ಲ ಧರ್ಮಗಳ ಉತ್ತಮ ಇವತ್ತು ಸಂವಿಧಾನದಲ್ಲಿದೆ. ನಾವೆಲ್ಲ ಸಂವಿಧಾನದ ಪ್ರಕಾರ ಬದುಕಬೇಕು. ಸಂವಿಧಾನದ ಪ್ರಕಾರ ಬದುಕಿದರೆ ಮಾತ್ರ ನಾವು ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ. ಅಸತೋಮ ಸದ್ಗಮಯ ತಮ ಸೋಮ ಜ್ಯೋತಿರ್ಗಮಯ ತ್ಯೋಮರ ಅಮೃತಂಗಮಯ ಓಂ ಶಾಂತಿ 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 ಅಂತೇಳಿ ನಾವು ಬರೇ ಶ್ಲೋಕ ಹೇಳ್ದಂಗಲ್ಲ, ಇದೆಲ್ಲ ಸಿಗಬೇಕಾದ್ರೆ ನಾವು ಶಾಂತಿಯಿಂದ ಬದುಕಿದ್ರೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಶಾಂತಿಯಿಂದ ಬದುಕೋಣ, ಪ್ರೀತಿಯಿಂದ ಬದುಕೋಣ. ಚುನಾವಣೆಗೋಸ್ಕರ ಸಮಾಜಗಳನ್ನು ಒಡೆಯುವ, ಧರ್ಮಗಳನ್ನು ಒಡೆಯುವ, ಕೊಲ್ಲುವ ಸಂಸ್ಕೃತಿಗೆ ತಿಲಾಂಜಲಿಯಲ್ಲಿ ಹೇಳ್ತಕ್ಕಂಥ ಒಂದು ಶಕ್ತಿ ಕನ್ನಡಕ್ಕಿದೆ. ಆ ಕನ್ನಡದ ಹಬ್ಬವನ್ನು ನಾವು ಮಾಡಿದ್ದೇವೆ. ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಮತ್ತೊಂದು ಸರ್ತಿ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳ್ತಾ, ಅದೇ ರೀತಿ ನನಗೆ ಮೇಯರ್ ಮಾಡಿದ ಎಸ್ ಮಲ್ಲಿಕಾರ್ಜುನ ಅವರಿಗೆ, ಶಾಮನೂರು ಶಿವಶಂಕರಪ್ಪನಿಗೆ ಇನ್ನೊಮ್ಮೆ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಹೇಳ್ತಿ. ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ